ಅದ್ಭುತವಾದ ಟೇಸ್ಟ್. ಯಾವ ಸಕ್ಕರೆನೂ ಬಳಕೆ ಮಾಡದೆ ಯಾವ ರೀತಿ ಸ್ವೀಟ್ ಮಾಡೋದು? ಈ ರೆಸಿಪಿ ಮಾಡ್ತಿದ್ರೆ ಬಾಯಲ್ಲಿ ನೀರು ಬರೋದಲ್ಲದೆ ಮನೆಯೆಲ್ಲ ಘಮ ಘಮ ಅಂತ ಸುವಾಸನೆ ಬರುತ್ತೆ. ಪುಟ್ಟ ಮಕ್ಕಳಿಂದ ವಯಸ್ಸಾದವರವರೆಗೂ ಇಷ್ಟಪಟ್ಟು ತಿನ್ನೋ ಸ್ವೀಟು. ಒಂದು ಸ್ಪೂನ್ ತಿಂದರೆ ಸಾಕು, ಅಲ್ಲಿಗೆ ನಿಲ್ಲಿಸಲ್ಲ ಎಲ್ಲರೂ. ಬನ್ನಿ ಇವತ್ತಿನ ಒಳ್ಳೆ ರೆಸಿಪಿ ಜೊತೆ ನಾನು ಹೇಮಾ ನಾಗರಾಜ್ ಬ್ಲಾಗ್ಸಿಂದ ಹೇಮಾ ನಿಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇಲ್ಲೊಂದು ನಾನ್ ಸ್ಟಿಕ್ ಕಡಾಯಿಗೆ ನಾನಿಲ್ಲಿ 1 ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ. ಇವತ್ತಿನ ರೆಸಿಪಿ ನಾನು 1 2 3 4 ಕೇಸರಿ ಬಾತ್ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಸುಮಾರು 10 ಗ್ರಾಮಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಗೋಡಂಬಿ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಬಾದಾಮಿ ಆಗಿರ್ಬೋದು, ಪಿಸ್ತಾ ಸಹ ನೀವು ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ನಾನು ದ್ರಾಕ್ಷಿನ ಹೊಂಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾಕೆ 1 2 3 4 ಕೇಸರಿ ಬಾತ್ ಅಂತ ಹೆಸರಿಟ್ಟೆ ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಸೊ ಇದನ್ನು ಹೊಂಬಣ್ಣಕ್ಕೆ ಬರೋವರೆಗೂ ಹುರ್ಕೊಳ್ಳೋಣ. ಈಗ ನೆಕ್ಸ್ಟು ನಮ್ಮ ಗೋಡಂಬಿ ಹಾಕ್ಕೊಳ್ಳೋಣ. ಸಣ್ಣ ಸಣ್ಣ ಚೂರು ಮಾಡಿದ ಗೋಡಂಬಿ ಸಹ ಹಾಕ್ಕೊಂಡು ಅದನ್ನು ಹೊಂಬಣ್ಣಕ್ಕೆ ಬರೋವರೆಗೂ ಹುರ್ಕೊಳ್ಳೋಣ. ಈ ಎಕ್ಸಲೆಂಟ್ ಆಗಿರೋ ರೆಸಿಪಿನ ನೀವೆಲ್ಲ ಒಂದು ಸಲ ಟ್ರೈ ಮಾಡಿ. ನಾನು ಹೇಳೋ ಮೆಥಡಲ್ಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಹೊಸಬ್ರಿಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಈ ಎಕ್ಸಲೆಂಟ್ ಸ್ವಾದ ನಿಜ ಹೇಳ್ತೀನಿ, ಇದು 1 ಸ್ಪೂನ್ ಇಟ್ಟರೆ ನೀವು ಪದೇ ಪದೇ 2-3 ಸ್ಪೂನ್ಗಂತೂ ಗ್ಯಾರಂಟಿ ಮಾರು ಹೋಗ್ತೀರಾ. ಸೊ ಇದಕ್ಕೆ ನಾನು 2 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಸೊ 1 ಕಪ್ಪಲ್ಲಿ ನಾನು ತುಪ್ಪ ಹಾಕಿದ್ದೀನಿ. ಸೊ 1 2 3 4 ಅನ್ನೋದು ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಘಮ ಘಮ ಅಂತ ವಾಸನೆ ಬರೋವರೆಗೂ ನಮ್ಮ ರವೆನ ಹೊಂಬಣ್ಣಕ್ಕೆ ಬರ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಸಿಮ್ಮಲ್ಲಿರಬೇಕು, ಯಾವುದೇ ಕಾರಣಕ್ಕೂ ಹೈ ಮಾಡಬಾರ್ದು. ಇದು ನಾನು ಶುಕ್ರವಾರದ ಬೆಳಗ್ಗೆ ನಮ್ಮ ಮನೆ ಹತ್ರ ಇರೋ ನಾಗವಳ್ಳಿ ಅಮ್ಮನಿಗೆ ಪ್ರಸಾದವಾಗಿ ಪ್ರತಿ ಶುಕ್ರವಾರ ಪ್ರಸಾದ ಕೊಡ್ತೀನಿ. ಅದರಲ್ಲಿ ಈ ಸಲ ಸಜ್ಜಿಗೆ ಮಾಡಿದೆ. 1 2 3 4 ಸಜ್ಜಿಗೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದನೂ ಹೌದು, ಕೇಸರಿ ಬಾತು ಹೌದು. ಈ 1 2 3 4 ಅಂತೂ ಎಕ್ಸಲೆಂಟ್ ಆಗಿದೆ. ಬಾಯಿಗಿಟ್ರೆ ಸಾಕು ಕರ್ಗೋಗುತ್ತೆ. ನಾನು ಇಲ್ಲಿ ಯಾವುದೋ ಫುಡ್ ಕಲರ್ ಆಗಲಿ ಆ್ಯಡ್ ಮಾಡ್ತಿಲ್ಲ. ನಿಮ್ಮ ಹತ್ರ ಕೇಸರಿ ಇದ್ದರೆ ಹಾಕ್ಕೊಳ್ಬೋದು. ನಾನು ಒರಿಜಿನಲ್ ಕಲರು ಅಂದರೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಯಾವ ರೀತಿ ಬರುತ್ತೋ ಆ ಒರಿಜಿನಲ್ ಕಲರೇ ಮೇಂಟೈನ್ ಮಾಡಿದ್ದೀನಿ. ಇದಕ್ಕೆ ನಾನಿಲ್ಲಿ 3 ಕಪ್ಪಷ್ಟು ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನಾನಿಲ್ಲಿ 4 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಆ 4 ಕಪ್ ನೀರಲ್ಲಿ ನಾನು 1 ಕಪ್ಪಷ್ಟು ಹಾಲು ಬೆರೆಸ್ತಿದ್ದೀನಿ. ಓಕೆನಾ? ಸೊ 1 ಕಪ್ ತುಪ್ಪ, 2 ಕಪ್ ರವೆ, 3 ಕಪ್ಪಷ್ಟು ಬೆಲ್ಲ, 4 ಕಪ್ಪಲ್ಲಿ 3 ಕಪ್ ನೀರಾಯಿತು, 1 ಕಪ್ ಹಾಲಾಯಿತು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನೆಲ್ಲೂ ಲಿಡ್ ಕ್ಲೋಸ್ ಮಾಡ್ತಾ ಇಲ್ಲ. ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸೋದು ರವೆ ಎಷ್ಟು ಚೆನ್ನಾಗಿ ಹರಳುತ್ತೆ ಅಂತ. ಇಲ್ಲಿ ಕುದಿಯೋ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಫುಡ್ ಕಲರ್ ಆ್ಯಡ್ ಮಾಡ್ಬೋದು. ಕೇಸರಿ ಇದ್ದರೆ ಕೇಸರಿ ಹಾಕ್ಕೊಳ್ಬೋದು. ಸೊ ಎಕ್ಸಲೆಂಟ್ ಸ್ವಾದ. ಬಾಯಿಗಿಟ್ಟರೆ ನಿಜವಾಗ್ಲೂ ಹೇಳ್ತೀನಿ, ಜಾರ್ಕೊಂಡು ಗುಳುಮ್ ಅಂತ ಹೊರಗೊಟ್ಟೋಗುತ್ತೆ. ಸೊ ನೋಡಿ, ನಿಮಗೆ ಟೆಕ್ಸ್ಚರ್ ಕಾಣ್ತಿರ್ಬೋದು. ಒಳ್ಳೆ ನಮಗೆ ಪೇಸ್ಟಿನ ಆಕಾರ ರವೆ ಬಂದಿದೆ. ಇಲ್ಲಿ ನಾನು ಉಪ್ಪಿಟ್ಟಿನ ರವೆ ಅಂದರೆ ಬಾಂಬೆ ರವೆನ ಬಳಕೆ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಿಮ್ಮ ಮನೇಲಿ ಈ ವಿಡಿಯೋ ನೋಡ್ತಿರೋರು 1 2 3 4 ಟ್ರೈ ಮಾಡಿ ಕೇಸರಿ ಬಾತ್ನ ನಮ್ಗೆ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ನಾವು 1 ಕಪ್ ಹಾಲು ಹೇಳಿದ್ನಲ್ಲ, ಇದು ಅಷ್ಟೇ ಕಾಯಿಸಿ ಹಾರಿಸಿರೋ ಹಾಲು. ಯೂಶ್ವಲಿ ಹಾಲು ಯಾರೂ ಹಾಕಲ್ಲ, ನಾನು ಹಾಕ್ತಾಯಿದ್ದೀನಿ. ಬೆಲ್ಲದ ನೀರು ಹಾಕಿದ್ಮೇಲೆ ಹಾಲು ಹಾಕಲ್ಲ. ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಈ ಇಂಗ್ರೀಡಿಯೆಂಟ್ನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ನಾವು ಯೂಶ್ವಲಿ ತಿಂದಿರ್ತೀವಲ್ಲ ಸತ್ಯನಾರಾಯಣ ಸ್ವಾಮಿ ಪ್ರಸಾದ, ಯಾಕೆ ಆ ಥರ ಬಂದಿಲ್ಲ ಅಂದರೆ ಇದೇ ಸೀಕ್ರೆಟು. ಮಿಕ್ಕಿರೋ 3 ಕಪ್ ಏನಿದೆ ಬೆಲ್ಲದ ನೀರು, ಅದನ್ನು ಸೋಸ್ಕೊಂಡು ನಾವಿಲ್ಲಿ ಒಂದೆಳೆ ಪಾಕ ಏನು ಬೇಡ, ಬೆಲ್ಲ ಕರಗಿದ್ರೆ ಸಾಕು. ಓಕೆನಾ? 1 ಕಪ್ ತುಪ್ಪ, 2 ಕಪ್ ರವೆ, 3 ಕಪ್ ನಾನು ಬೆಲ್ಲ ಹೇಳಿದೆ, 4 ಕಪ್ ನೀರಲ್ಲಿ 3 ಕಪ್ ನೀರಾದರೆ 1 ಕಪ್ಪಷ್ಟು ಕಾಯಿಸಿ ಹಾರಿಸಿರೋ ಹಾಲು. ಕೊನೆಗೆ ನಾನು ಸ್ವಲ್ಪ ಯಾಲಕ್ಕಿ ಕಾಯನ್ನು ಚೆನ್ನಾಗಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಇನ್ನೂ ಸ್ವೀಟ್ ತಿನ್ನೋರಾದರೆ ನೀವು ಬೆಲ್ಲದ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಬೋದು. ಆರ್ಗ್ಯಾನಿಕ್ ಬೆಲ್ಲ ಸಹ ಹಾಕ್ಕೊಳ್ಬೋದು. ನನ್ನ ಕಲರ್ ಚೇಂಜ್ ಆಗುತ್ತೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ರೆ ಅನ್ನೋ ಉದ್ದೇಶಕ್ಕೆ ನಾನಿಲ್ಲಿ ನಾರ್ಮಲ್ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ತಿರ್ಬೋದು. ನೀವು ಕೇಳ್ಬೋದು ನೀರಿನ ಪ್ರಮಾಣ ಜಾಸ್ತಿ ಆಯ್ತಲ್ಲ ಅಂತ. ನಾವಿಲ್ಲಿ ಪ್ರಸಾದ ಆಗಿ ದೇವ್ರಿಗೆ ಕೊಡ್ತೀವಿ. ಮನೇಲಾದರೆ ಇಮಿಡಿಯೇಟಾಗಿ ಖಾಲಿ ಆಗೋಗುತ್ತೆ ನಮಗೆ ಒಂದು ಹಾಫ್ ಆನ್ ಅವರಲ್ಲಿ. ದೇವಸ್ಥಾನಕ್ಕೆ ಕೊಡೋದ್ರಿಂದ ಭಕ್ತಾದಿಗಳು 1 ಅವರ್ 2 ಅವರ್ಸ್ 3 ಅವರ್ಸು ಆಗುತ್ತೆ ಅಲ್ವಾ ಬರೋದಕ್ಕೆ. ಸೊ ಆವಾಗ ಆ ಕನ್ಸಿಸ್ಟೆನ್ಸಿ ನಮಗೆ ಮೇಂಟೈನ್ ಆಗಿರಬೇಕು. ಆ ಕೇಸರಿ ಬಾತ್ ಆಗಲಿ, ಸಜ್ಜಿಗೆದಾಗಲಿ ಅಥವಾ ನಾವು ಮಾಡ್ತಿರೋ ಸ್ವಾಮಿ ಪ್ರಸಾದ ಆಗಲಿ, ನಮಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಿರಬೇಕು ಅಂತ ಒಂದೇ ಉದ್ದೇಶಕ್ಕೆ ನಾನಿಲ್ಲಿ ಅದನ್ನು ಸ್ವಲ್ಪ ತೆಳ್ಳಕ್ಕಿಟ್ಟಿದ್ದೀನಿ. ನಾನು ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ. ಇದೇ ಕನ್ಸಿಸ್ಟೆನ್ಸಿ ನಿಮಗೆ 4-5 ಅವರ್ ಆದರೂ ಇರುತ್ತೆ. ಸೊ ಅದಕ್ಕೆ ನೀವು ಹಾಲು ಹಾಕಿ ಅಂತ ನಾನು ಹೇಳಿದ್ದು. ಅದೇ ಸೂಪರಾಗಿ ಟಿಪ್ ಇದು. ಸೊ ಇದನ್ನು ಚೆನ್ನಾಗಿ ಕುದಿಸೋಣ. ಸೊ ತಳ ಎಲ್ಲ ಬಿಟ್ಟಿದ ತಕ್ಷಣ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿಯಿಂದ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಸೊ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಇದರಲ್ಲಿ ನೀವು ಬೇಕಾದ್ರೆ ಫುಡ್ ಕಲರ್ ಆಗಲಿ, ಸ್ಯಾಫ್ರನ್ ಆಗಲಿ ಹಾಲಲ್ಲಿ ಮಿಕ್ಸ್ ಮಾಡಿ ಕೇಸರಿನ ಹಾಕ್ಕೊಳ್ಬೋದು. ನಾನು ದೇವ್ರ ಪ್ರಸಾದ ಅಂದಿದ ತಕ್ಷಣ ನಮ್ಮ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಯಾವ ಕಲರಲ್ಲಿರುತ್ತೋ ಅದೇ ಕಲರಲ್ಲಿ. ಇಲ್ಲಿ ಇನ್ನೊಂದು ಸಣ್ಣ ಟಿಪ್ ಹೇಳ್ತೀನಿ ನೋಡಿ. ಈ ರವೆ ಎಲ್ಲ ಗೂಡಾಗಿ ಬರೋದಕ್ಕೆ ನಾವಿಲ್ಲಿ ಟ್ಯಾಪ್ ಮಾಡ್ತೀವಿ. ಯೂಶ್ವಲಿ ಕೇಕ್ ಎಲ್ಲ ಬೇಕ್ ಮಾಡಬೇಕಾದ್ರೆ ನಾವು ಟ್ಯಾಪ್ ಮಾಡ್ತೀವಿ. ಅದೇ ಸೀಕ್ರೆಟ್ ನಾನಿಲ್ಲಿ ಫಾಲೋ ಮಾಡ್ತಾ ಇದ್ದೀನಿ. ನಾನು ಯೂಶ್ವಲಿ ಸಜ್ಜಿಗೆ ಕೇಸರಿ ಬಾತ್ ಏನು ಮಾಡಿದ್ರು ನೋಡಿ ಈ ಥರ ಟ್ಯಾಪ್ ಮಾಡ್ಕೊಳ್ತೀನಿ. ಟ್ಯಾಪ್ ಮಾಡೋದ್ರ ಉದ್ದೇಶ ಇಷ್ಟೇ, ಆ ಏರ್ ಬಬಲ್ಸ್ ಫಾರ್ಮ್ ಆಗಿ ನಮಗೆ ಒಳ್ಳೆ ಕನ್ಸಿಸ್ಟೆನ್ಸಿ ಹದ ಬರಬೇಕು. ನಾವು ಸ್ಪೂನಲ್ಲಿ ತೆಗೆದ್ರೆ ಎಷ್ಟು ಸ್ಮೂತಾಗಿ ಬರುತ್ತೆ ಅಲ್ವಾ ಕೇಸರಿ ಬಾತು. ಆ ಸ್ಮೂತ್ ಟೆಕ್ಸ್ಚರ್ಗೆ ಇದು ಒಂದು ಕಾರಣ ಆಗುತ್ತೆ. ಹಾಲು ಜೊತೆ ಈ ಥರ ಟ್ಯಾಪ್ ಮಾಡೋದ್ರಿಂದನೂ ನಮ್ಮ ಕೇಸರಿ ಬಾತು ಎಕ್ಸಲೆಂಟಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ.
ಸೊ ಈ ಥರ 2 ರಿಂದ 5 ನಿಮಿಷ ನೋಡಿ ಟ್ಯಾಪ್ ಮಾಡಿಕೊಡಿ. ನೋಡಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಕನ್ಸಿಸ್ಟೆನ್ಸಿ. ನಮ್ಮ ಗೋಡಂಬಿ ಆಗಲಿ, ದ್ರಾಕ್ಷಿ ಆಗಲಿ ಮಧ್ಯ ಸಿಕ್ತಿದ್ರೆ ಅದರ ರುಚಿನೇ ಬೇರೆ ಅಲ್ವಾ? ಸೊ ಸೂಪರಾಗಿ ಇವತ್ತು ಯಮ್ಮಿಯಾಗಿರೋ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದನ್ನು ಈ ಬೌಲ್ಗೆ ಅಂದರೆ ದೊಡ್ಡದೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಯಾಕಂದರೆ ದೇವಸ್ಥಾನಕ್ಕೆ ನಾನು ಪ್ರಸಾದ ಹಾಕ್ಕೊಡೋದ್ರಿಂದ ಸುಮಾರು ಇಲ್ಲಿ 1 kg ರವೆನ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಇವತ್ತಿನ ರೆಸಿಪಿ ಹೇಗನ್ನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೀವು ಯಾವ ರೀತಿ ಮಾಡ್ತೀರಾ ಎಕ್ಸಲೆಂಟ್ ಆಗಿರೋ ಕೇಸರಿಬಾತ್ ರೆಸಿಪಿ ಅಂತಲೂ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೀವು ನೀರು ಹಾಕ್ತೀರಾ, ಸಕ್ಕರೆ ಹಾಕ್ತೀರಾ, ಹಾಲು ಹಾಕ್ತೀರಾ, ಅಥವಾ ಹಾಲು ಸಕ್ಕರೆ ಮಿಕ್ಸ್ ಮಾಡಿ ಹಾಕ್ತೀರಾ, ಬೆಲ್ಲ ಸಕ್ಕರೆ ಮಿಕ್ಸ್ ಮಾಡಿ ಹಾಕ್ತೀರಾ ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆನಾ? ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೇನು ಅನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಹೋಗಿ ಬರಲಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.